ಅನಧಿಕೃತವಾದ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ ಅಂತ ನನ್ನ ಸಹಿನ ಬೋಗಸ್ ಮಾಡಿದ್ದಾರೆ ಅಂತ ಮಾಡಿದ್ದಾರೆ. ಆದ್ರೂ ಈಗ ಸ್ಕೂಲ್ ಅಡ್ಮಿಷನ್ಸ್ ಮಾಡಿದ್ದಾರೆ. ನೀವು ಏನ್ ಕ್ರಮ ತಗೊಂಡಿದ್ದೀರಾ ಸರ್ ಅದ್ರ ಬಗ್ಗೆ? ಒಂದು ವೇಳೆ ದಾಖಲೆಗಳು ಏನಾದರೂ ಅವ್ರು ಏನಾರ ಡೂಪ್ಲಿಕೇಟ್ ಕೊಟ್ಟು ಅದನ್ನ ಆದರೆ ವಿತ್ಡ್ರಾ ಮಾಡಿದ್ರೆ ನಾವು ಆಕ್ಷನ್ ಮಾಡಿ ಕ್ಲೋಸ್ ಮಾಡಿಸ್ತೀವಿ. ಆದರೆ 26-27 ಸಾವಿರದಿಂದ ಅಡ್ಮಿಷನ್ಸ್ ನಡೀತಾ ಇದೆ. ಈಗ ನೀವು ಅಡ್ಮಿಷನ್ಸ್ ಏನಾದ್ರು ಆಕ್ಷನ್ ತಗೊಳ್ಳಬೇಕಲ್ಲ ಸರ್ ಅದನ್ನ? ನಾನೇ ಭೇಟಿ ಮಾಡಿ ಕ್ಲೋಸ್ ಮಾಡಿ ವ್ಯವಸ್ಥೆ ಮಾಡೋಣ. DDP ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಅದೇನಿದೆ ಅದು ಡೂಪ್ಲಿಕೇಟ್ ಆದ್ರೆ ಮಾನ್ಯತೆ ರದ್ದುಪಡಿಸೋದಕ್ಕೆ ಬರೆಯೋಣ. ನಮ್ಮ ಅಧಿಕಾರಿಗಳಾದ ಗೋವಿಂದ ಸರ್ಗೆ ನಮ್ಮ KRS ಪಾರ್ಟಿಯಿಂದ ಅವ್ರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇವತ್ತು ಖಾಸಗಿ ಶಾಲೆಗಳು ದುಬಾರಿ ಸುಂಕ ತಗೊಂತವ್ರೆ ಸ್ವಾಮಿ ಅಂತ ಹೇಳಿದ ತಕ್ಷಣ ಅವರೇ ಒಂದು ಪಟ್ಟಿ ಮಾಡಿಬಿಟ್ಟವ್ರೆ, ಯಾವ್ಯಾವುದು ಅನಧಿಕೃತ ಯಾವುದು ಕೃತವಾಗಿದೆ ಅಂತ. ಬಡವ್ರ ಪರವಾಗಿ ಕೆಲಸ ಮಾಡ್ತೀವಿ. ಒಂದು TC ಕೊಡಿಸ್ಲಿಲ್ಲ, ನಾನೇ ಹೋಗಿ ಕೊಡಿಸ್ತಾ ಇದ್ದೀವಿ. ನಾವು ಬಡವ್ರ ಪರವಾಗಿ ಇರುವಂಥದ್ದು ಕೆಲಸ ಮಾಡ್ತೀವಿ. ಎಲ್ಲೇ ತಪ್ಪುಗಳಾದರೂ ಸರಿಪಡಿಸುವಂಥ ಕೆಲಸ ಮಾಡ್ತಾ ಇದ್ವಿ. ಖಾಸಗಿ ಶಾಲೆಗಳು ಎಂಥ ಶಾಲೆಗಳೇ ಆಗಲಿ, MLA MP ಮಿನಿಸ್ಟರ್ ಯಾವ ಮಿನಿಸ್ಟರ್ ಆಗಲಿ, ಖಾಸಗಿ ಶಾಲೆಗಳ ವಿರುದ್ಧ KRS ಪಾರ್ಟಿ ಅವರು ನಾವು ಹೋರಾಟ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತೇನು ಮಹದೇವಪುರ ಕ್ಷೇತ್ರದ KRS ಪಾರ್ಟಿಯ ವತಿಯಿಂದ ಇವತ್ತು ನಾವು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟರೆ ಇವತ್ತು ಅವ್ರು ನಮಗೆ ಎಲ್ಲ ಬಹು ವಿಚಾರಗಳನ್ನ ತಿಳಿಸಿದ್ದಾರೆ. ಇವತ್ತೇನು ನೀವು ಖಾಸಗಿ ಶಾಲೆಗಳಿದ್ದೀರಿ, ದಯವಿಟ್ಟು ಇನ್ನು ಮುಂದೆ ನೀವು ಯಾವುದೇ ಪರ್ಮಿಷನ್ಗಳಿಲ್ಲದೆ ಅಧಿಕೃತವಾಗಿ ಕಟ್ಟಡಗಳು ಕಟ್ಟಿ ಸೇಫ್ಟಿ ಇಲ್ಲದೆ, ಫೈರಿಂಗ್ ಸೇಫ್ಟಿ ಇಲ್ಲದೆ, ಪ್ರತಿಯೊಂದು ಏನು ಒಂದು ಕಾನೂನು ಚೌಕಟ್ಟಲ್ಲಿ ನೀವು ಸ್ಕೂಲ್ಗಳನ್ನ ಕಟ್ಟಿದೆ ಅದನ್ನು ತೊಂದರೆ ಒಳಪಡಿಸಿದೆ, ಮಕ್ಕಳಿಗೆ ಯಾವುದೇ ತೊಂದರೆ ಆಗದೆ ನೀವು ಶಿಕ್ಷಣ ಇವತ್ತೇನು ನೀಡ್ತಾ ಇದ್ದೀರಿ, ನೀವು ಶುಲ್ಕಗಳನ್ನ ಅಷ್ಟೇ ಕಡಿಮೆ ಮಾಡಬೇಕು. ಮತ್ತು ನಿಮ್ಮ ವ್ಯಾಪ್ತಿಯಲ್ಲಿ ಗೌರ್ಮೆಂಟ್ ಶಾಲೆಗಳಿದ್ದರೆ ಅದಕ್ಕೂ ನೀವು ಅಭಿವೃದ್ಧಿಪಡಿಸೋದಕ್ಕೆ ನೀವು ಸಹಕಾರ ಮಾಡಬೇಕು. ಮತ್ತು ಇವತ್ತಿನ ಜೀವನ ಹೇಗಿದೆ ಅಂದರೆ ಎಲ್ಲರಿಗೂ ಕೆಲಸದಲ್ಲಿ ಒಂದು 20,000 ಸಂಬಳ ಬಂದರೆ ಅವ್ನಿಗೆ 2,40,000 ಬಂದರೆ ಬಾಡಿಗೆ ಕಟ್ಟಿ ಅವ್ನ ಜೀವನ ಮಾಡೋದೇ ಕಷ್ಟ ಆಗಿದೆ. ನಾವು ಎಲ್ಲ ಮನವರಿಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ TDP ಅವರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾವು ಮಹದೇವಪುರ ಕ್ಷೇತ್ರದಿಂದ ಹಾಗೂ ನಮ್ಮ KRS ಪಾರ್ಟಿ ವತಿಯಿಂದ ನಾವು ಮನವಿಯನ್ನು ಸಲ್ಲಿಸ್ತೀರಿ. ಅದರಲ್ಲಿ ನಾವು ಇನ್ನೂ ಕ್ವಶನ್ಗಳನ್ನ ಏನೇನು ಕೇಳಬೇಕು ಅದನ್ನು ಹಾಕಿ ನಾವು ಅವ್ರಿಗೆ ಇಲ್ಲಿ ಏನು ಇಲ್ಲಿಗಲಾಗಿ ಈ ಒಂದು ಶಾಲೆಗಳನ್ನ ನಡೆಸ್ತವ್ರೆ, ಪರ್ಮಿಷನ್ಗಳಿಲ್ಲದೆ ಕನ್ನಡ ಮಾಧ್ಯಮ ತಗೊಂಡು ಇವರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಡೆಸ್ತಾರೆ, ಲಕ್ಷಾಂತರ ರೂಪಾಯಿ ಡೊನೇಟ್ಗಳು ತಗೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮುಂದಿನ ನಾವು ಮಹದೇವಪುರ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲೆಗಳನ್ನ ವೀಕ್ಷಣೆ ಮಾಡಿ ನಾವು ಹೋರಾಟವನ್ನು ಮಾಡ್ತೀವಿ. ತಪ್ಪಿತಸ್ಥರ ವಿರುದ್ಧ ನಾವು ಕಾನೂನು ಕ್ರಮಕ್ಕೂ ಮುಂದಾಗ್ತೀವಿ. ಮತ್ತು ನಾವು ಕೋರ್ಟ್ಗೆ ಹೋಗೋಕ್ಕೂ ರೆಡಿಯಾಗಿದ್ದೀರಿ. ಇವತ್ತು ಏನು ಶಾಲೆಗಳಿದ್ದಾವೆ, ನೀವು ಕೊಡ್ತಾರೋ ಹಿಂಸೆಯಿಂದ ಎಷ್ಟೋ ಜನರು ಬಾಳು ನರಕ ಆಗಿದೆ. ಹಾಗೂ ಹೆಂಡತಿ ಗಂಡ ಜಗಳ ಜಾಸ್ತಿ ಆಗ್ತಾ ಇರೋದು ಈ ಸ್ಕೂಲ್ಗಳ ಶುಲ್ಕದಿಂದನೇ. ಸ್ಕೂಲ್ ಫೀಸ್ ನಿಮಗೆ ನೀವು ಹೇಳಿ ಡೇಟ್ ಕಟ್ಟಲಿಲ್ಲ ಅಂದರೆ ಮನೆಗಳಲ್ಲಿ ಪಾಪ ಹೆಂಡತಿ ಗಂಡರಿಗೂ ಜಗಳ ಇರ್ತದೆ. ಮತ್ತು ನಿಮ್ಮ ಅಧಿಕೃತವಾಗಿ ನೀವೇನು ಈ ಶಾಲೆಗಳ ಶಿಕ್ಷಣಕ್ಕೆ ನೀವು ತಗೊಳ್ತಾ ಇದ್ದೀರಿ ಒಂದು ಶುಲ್ಕ ಅತಿ ಭಾರವಾಗಿದೆ. ದಯವಿಟ್ಟು ನಾವು ಅವ್ರಿಗೆ ಮನವಿ ಮಾಡಿದ್ದೀವಿ, DDP ಅವ್ರಿಗೂ ಮನವಿ ಮಾಡ್ತೀವಿ, ಶಿಕ್ಷಣ ಸಚಿವರಿಗೂ ಮನವಿ ಮಾಡ್ತೀವಿ. ಈ ಕೇಳ್ಕೊಳ್ತಾ ನಮಗೆ ನಮ್ಮ ಶಿಕ್ಷಣ ನಮ್ಮ ಹಕ್ಕು ಹಾಗೂ ಶಿಕ್ಷಣ ಉಚಿತವಾಗಬೇಕು. ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇದಕ್ಕೆ ತುಂಬ ಒತ್ತು ಕೊಡಬೇಕು. ಶಿಕ್ಷಣ ಉಚಿತ ಆಗಬೇಕು. ಜೈ ಭೀಮ್, ಜೈ KRS ಪಾರ್ಟಿ, ಜೈ ಮಹದೇವಪುರ. ಮಂಜುನಾಥ್ ಅಂತ ಮಹದೇವಪುರ ಕ್ಷೇತ್ರ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ KRS ಪಾರ್ಟಿ ವತಿಯಿಂದ ಇವತ್ತು ನಾವು KR ಶಿಕ್ಷಣಾಧಿಕಾರಿ ಇಲಾಖೆಗೆ ಬಂದಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ ಖಾಸಗಿ ಶಾಲೆಗಳು ದುಬಾರಿ ಸುಂಕ ತಗೊತವ್ರೆ. ಇದರ ವಿರುದ್ಧವಾಗಿ ನೀವು ಶಿಕ್ಷಣಾಧಿಕಾರಿಗಳು ಮತ್ತು ಸರ್ಕಾರ ಕ್ರಮ ತಗೊಬೇಕು ಅಂತ ನಾವು ಆಗ್ರಹ. ಇವರೇನ ಮುಂದಿನ ದಿನಗಳಲ್ಲಿ ಕ್ರಮ ತಗೊಂಡಿಲ್ಲ ಅಂದರೆ ನಾವು KRS ಪಾರ್ಟಿಯವರು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ KRS.